ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ಸೋಮವಾರ 26 ಮೇ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 36ನೇ ವಚನ. ಫರಿಸಾಯರಲ್ಲಿ ಒಬ್ಬನು ಯೇಸುವನ್ನು ತನ್ನ ಜೊತೆಯಲ್ಲಿ ಊಟ ಮಾಡಬೇಕೆಂದು ಬೇಡಿಕೊಂಡಾಗ ಯೇಸು ಆ ಫರಿಸಾಯನ ಮನೆಗೆ ಹೋಗಿ ಊಟಕ್ಕೆ ಒರಗಿಕೊಂಡನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಯೇಸು ಸ್ವಾಮಿ ಎಲ್ಲರಿಗೋಸ್ಕರವಾಗಿ ಬಂದಂಥವನು, ಎಲ್ಲರನ್ನು ಪ್ರೀತಿ ಮಾಡಿದಂಥವನು, ಎಲ್ಲರಿಗೂ ಒಳ್ಳೆಯವನೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯೇಸು ಎಲ್ಲರಿಗೂ ಒಳ್ಳೆಯವನು. ಕರ್ತನಲ್ಲಿ ಪ್ರೇರೆ, ಯೇಸು ಸ್ವಾಮಿಯು ತನ್ನ ಸೇವಾ ಅವಧಿಯಲ್ಲಿ ಅನೇಕರನ್ನು ಶಿಷ್ಯರನ್ನಾಗಿ ಆರಿಸಿಕೊಂಡು ಕರೆದನು. ಅನೇಕರಿಗೆ ದೇವರ ವಾಕ್ಯ ಸಾರುತ್ತಾ ಹೋದನು. ಆದರೆ ಫರಿಸಾಯರಿಗೆ ಅನೇಕ ಎಚ್ಚರಿಕೆಯ ಮಾತನ್ನು ಹೇಳುತ್ತಿದ್ದನು. ಅವರು ಮಾಡುತ್ತಿದ್ದಂಥ ಕೆಲವು ಕಾರ್ಯಗಳನ್ನು, ಅವರಲ್ಲಿದ್ದಂಥ ವ್ಯವಸ್ಥೆಯನ್ನು, ಅವರ ಕಪಟತನವನ್ನು ಯೇಸು ಸ್ವಾಮಿ ಎದುರಿಸಿದನು, ಗದರಿಸಿದನು. ಅವರ ವಿರುದ್ಧವಾಗಿ ಮಾತನಾಡಿ ಹೇಳಿದನು. ಇಂಥ ಫರಿಸಾಯರ ಮೇಲೆ ಅನೇಕ ವಿಚಾರಗಳನ್ನು ಹೇಳಿ ಅವರ ಜೀವನ ಕ್ರಮಪಡಿಸಿಕೊಳ್ಳಬೇಕೆಂಬುದಾಗಿ ಹೇಳಿದಂಥ ಯೇಸು ಸ್ವಾಮಿ ಒಬ್ಬ ಫರಿಸಾಯನ ಮನೆಗೆ ಹೋಗುವಂತವನಾಗಿದ್ದಾನೆ. ಅಂದರೆ ಯೇಸುವು ಎಲ್ಲರನ್ನೂ ಪ್ರೀತಿ ಮಾಡುವಂಥವನು, ಎಲ್ಲರ ಮೇಲೆ ಕನಿಕರವುಳ್ಳಂಥವನು, ಎಲ್ಲರಿಗೋಸ್ಕರವಾಗಿ ಕಾಳಜಿ ವಹಿಸುವಂಥವನಾಗಿದ್ದಾನೆ. ಫರಿಸಾಯರು ವ್ಯಕ್ತಿಯಾಗಿ ಅವರು ರಕ್ಷಣೆ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಇದ್ದರು. ಫರಿಸಾಯರ ವ್ಯವಸ್ಥೆ, ಅವರ ಅಭ್ಯಾಸ, ಅವರ ನಡೆನುಡಿಗಳು, ಅವರ ಸಂಪ್ರದಾಯಗಳು, ಇದನ್ನು ಯೇಸು ಸ್ವಾಮಿ ವಿರೋಧಿಸಿದನು, ಗದರಿಸಿ ಅವರು ತಪ್ಪೆಂಬುದಾಗಿ ಹೇಳುತ್ತಿದ್ದನು. ಆದರೆ ವ್ಯಕ್ತಿಗಳನ್ನು ಪ್ರೀತಿ ಮಾಡಿದನು ಎಂಬುದಾಗಿ ಈ ಫರಿಸಾಯನ ಮನೆಗೆ ಹೋಗುವುದರ ಮೂಲಕವಾಗಿ ತೋರಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಸಹ ಯೇಸು ಕ್ರಿಸ್ತನ ಹಾಗೆ ವ್ಯಕ್ತಿಗಳನ್ನೆಲ್ಲ, ವ್ಯಕ್ತಿಗಳು ಮಾಡುವಂಥ ಅಭ್ಯಾಸ, ಅವರ ಸಂಪ್ರದಾಯ, ಅವರ ವಿಚಾರಗಳನ್ನು ನಾವು ಎದುರಿಸಬಹುದು, ಗದರಿಸಬಹುದು. ವ್ಯಕ್ತಿಗಳನ್ನು ಪ್ರೀತಿ ಮಾಡಬೇಕು, ವ್ಯಕ್ತಿಗಳೊಂದಿಗೆ ಒಳ್ಳೆಯ ಸಂಬಂಧಗಳನ್ನಿಟ್ಟುಕೊಳ್ಳಬೇಕು. ಇದನ್ನೇ ಸ್ವಾಮಿ ಕಲಿಸಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ಎಲ್ಲರಿಗೂ ಯಾವಾಗಲೂ ಒಳ್ಳೆಯವನು. ನಾವುಗಳು ಆತನವರಾಗೋಣ. ಕರ್ತನೇ ದಯಮಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ನಡೆಸು. ನಿನ್ನ ಒಳ್ಳೆತನವನ್ನು ಅರಿತುಕೊಳ್ಳುವಂತೆ ಮಾಡಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.